ಹೊಟ್ಟೆ ಉಂಬಾನ ಅಂತ ಬಂದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗ್ಬಿಟ್ಟವಳೆ. ಅಲ್ಲ ನೋಡು, ಏನು ಇನ್ನು ಸೋಮವಾರದಿಂದ ಹೋಗ್ತೀನಿ ಅಂತ ಅಂದಳು, ಅಲ್ಲ ಇವತ್ತೇ ಕೆಲ್ಸಕ್ಕೆ ಹೋಗ್ಬಿಟ್ಟವಳೆ. ಇನ್ನು ನಾನು ಸೋಮವಾರದಿಂದ ಹೋಗ್ತೀನಿ ಅಂತ ಹೇಳೋಳು. ಅಲ್ಲ ನೋಡಿ ಎಷ್ಟಿರಬೇಡ. ಅಲ್ಲ ಎಲ್ಲರಿಗೂ ಮಾಡಬೇಕಾ? ಹಾಂ, ಆ ಅತ್ತಿಗೆ ಹಾಕೊಟ್ಟು ಆ ಮಾಮ್ಗೆ ಹಾಕೊಟ್ಟು ನಾನು ನನ್ನ ಗಂಡ ಇನ್ನೂ ತಿಂದೇ ಇಲ್ಲ. ಅಲ್ಲೇ ತಿಂಡಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಅತ್ತೇನೆಲ್ಲಾದ್ರೂ ತೆಗ್ದಿಕೈತೆ ಅನ್ನೋ ಕೇಳ್ತೀನಿ. ಅತ್ತೆ ಅತ್ತೆ, ಯಾಕೆ ಮುತ್ತು ವಾಂಗಿ ಬಾತ್ ಎಲ್ಲ ಖಾಲಿ ಆಗೈತಲ್ಲತ್ತೆ. ಅವಳು ನೋಡು, ಅವರು ಸರಿಯಾಗಿ ಮಾಡ್ಕೊಂಡು ಬಾಕ್ಸಿಗೆಲ್ಲ ತುಂಬ್ಕೊಂಡು ಬರೀ ಬಾಂಡ್ಲಿ ಇಟ್ಟು ಹೋಗ್ಬಿಟ್ಟವಳೆ. ಒಟ್ಟಸ್ತೈತೆ ನನಗೆ. ಒಟ್ಟಸ್ತಾಗ ಹಿಂಗಾಗುತ್ತೆ ಅಂದರೆ ನಿಜವಾಗ್ಲೂ ಅಷ್ಟಿಷ್ಟು ಸಿಟ್ಟು ಬರಲ್ಲ ನನಗೆ. ಒಟ್ಟಸ್ಬಿಟ್ಟಾಗ ನನಗೆ ಭಾಳ ಒಂಥರ ಕೋಪ ಬಂದ್ಬಿಡುತ್ತೆ. ಒಟ್ಟಸ್ದಾಗ ನನಗೆ ಏನು ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಾಗಲ್ಲ. ಇರ್ಸಿಲ್ಲ ಅವಳು ನೋಡಮ್ಮ, ಎಲ್ಲ ಹಾಕ್ಯಾನ ಅದೇ ಹೋಗಿರೋದು. ಇನ್ನು ಸೋಮವಾರದಿಂದ ಹೋಗ್ತೀನಿ ಅಂದ್ಲು ಕಣೆ ಕೆಲಸಕ್ಕೆ. ಅಲ್ಲಿ ಇವತ್ತೇ ಹೋಗ್ಯವಳೇನ. ನಾನು ಸೋಮವಾರದಿಂದ ಹೋಗ್ತೀನಿ ಅಂದಳು, ಅದು ಯಾಕ ಏನೋ ಗೊತ್ತಿಲ್ಲ, ಅದೇ ಹೋಗವಳೆ. ಅಲ್ಲ ಮಾಡಬೇಕಾ? ನಾನು ಮಾಡ್ತಾಳೆ ಅಂತ ಸುಮ್ಮನಾಗಿದ್ದೀನಿ. ನನಗೆ ಒಟ್ಟಸ್ಬಿಟ್ಟೈತಿ. ಇವಾಗ ನನಗೆ ಮಾಡ್ಕೊಂಡು ತಿನ್ಬೇಕಾಗಲ್ಲ. ನನಗೆ ಒಟ್ಟಸ್ದಾಗ ಹೆಂಗಾಗುತ್ತೆ ಅಂದರೆ ಕೈ ಕಾಲೆಲ್ಲ ನಡುಗ್ದಂಗೆ ಆಗ್ತವೆ. ಕೈ ಕಾಲೆಲ್ಲ ಒಂಥರ ಹಿಂಗೆ ಆದಂಗೆ ಆಗ್ಬಿಡ್ತವೆ. ನನಗೆ ಮಾಡ್ಕೊಂಡು ನಿಶಕ್ತಿ ಆದಂಗೆ ಆಗ್ಬಿಡುತ್ತೆ. ನಿಂತ್ಕೊಳ್ಳೋಕ್ಕೂ ಆಗಲ್ಲ ನನಗೆ. ಮಾಡೋಕ್ಕಾಗಲ್ಲ ಕಣಕ್ಕೆ. ಅತ್ತೆ ಆ ರಾಣಿ ಭಾಳ ಇದು ಮಾಡ್ತಾಳೆ. ಇನ್ನು ಬಂದು 2 ದಿವಸ ಆಗಿಲ್ಲ. ಅಲ್ಲ ನೋಡಮ್ಮ ಎಂತ ಮಾಡ್ತಾಳೆ. ನಾನೆಲ್ಲ ಹೇಳ್ತೀನಿ ಸುಮ್ಮನೆ ಬರಲಿ. ಅವಳಿಗೆ ಎಲ್ಲರಿಗೂ ಮಾಡಮ್ಮ ನೀನು ಅದ್ದತ್ನಾಗ ಅಂತ ಹೇಳ್ತೀನಿ. ಹೇಳ್ಬೇಕಣತ್ತೆ ನೀನು ಸುಮ್ಮನಿದ್ರೆ ಅಷ್ಟೇ ಅವಳು. ಅಲ್ಲ ನೋಡಿ, ಏನು ಸಂಬಳ ದುಡಿತೀನಿ ಅಂತ ಏನೋ ದೌಲತ್ತು. ಸಂಬಳ ದುಡಿಯೋದೆಲ್ಲ ಇಲ್ಲೆಲ್ಲ ಬಿಟ್ಬಿಡ್ಬೇಕು. ಎಲ್ಲ ಮಾಡ್ಕೊಂಡು ನಮಗೆಲ್ಲ ಇರ್ಸಿ ಹೋಗ್ಬೇಕು. ನೋಡಿ ನಮ್ಗೆ ಇರ್ಸೇ ಇಲ್ವಲ್ಲ ಅವಳು. ಅಲ್ಲ ನಾವೇನು ಉಣ್ಬೇಕು? ವಾಂಗಿ ಬಾತ್ ಇರ್ಸೇ ಇಲ್ಲ. ನಾನೆಲ್ಲ ಮಾತಾಡ್ತೀನಿ ಬಿಡು. ನಾನೆಲ್ಲ ಅವಳತಾಗೆ ಮಾತಾಡ್ತೀನಿ, ಹೇಳ್ತೀನಿ ನಾನು ಬಂದಾಗ ಸರಿಯಾಗಿ. ಇದ್ಯಾಕೆ ಇರಿಸಿಲ್ಲ ವಾಂಗಿ ಬಾತ ಅಂತ. ಇವಾಗ ಹೋಟ್ಲಾಗ 2 ಇಡ್ಲಿ ತಂದು ಕೊಡೋಣ, ತಿಂತೀಯಾ? ಸರಿ ಆಯ್ತು, ತಗೊಂಬರಾಗತ್ತೆ. ತಿಂತೀನಿ. ಹಂಗೆ ಸಾಂಬಾರು ಚಟ್ನಿ 2 ಕಟ್ಟಿಸ್ಕೊಂಬ. ನನಗೆ ಬರೀ ಚಟ್ನಿ ಒಂದಿದ್ರು ತಿಂಬಕ್ಕಾಗಲ್ಲ, ಸಾಂಬಾರು ಒಂದೇ ಇದ್ರು ತಿಂಬಕ್ಕಾಗಲ್ಲ. ಚಟ್ನಿ ಸಾಂಬಾರು 2 ಬೇಕು ಇಡ್ಲಿಗೆ. 3 ಇಡ್ಲಿ ತಂಬ. ತಟ್ಟೆ ಇಡ್ಲಿ 3 ಬೇಕು ನನಗೆ. 3 ಇಡ್ಲಿ ತಂಬ. ಹಂಗೆ ಮೆಣಸಿನ್ಕಾಯಿ ತಂಬರತ್ತೆ. ಸರಿ ಆಯ್ತು ಹೇಳ್ಬಿಡು. ಇನ್ನೇನು ಇವಾಗ ಒಬ್ಳಿಗೆ ಇನ್ನೇನು ಮಾಡ್ಕೊಂತೀಯ? ತಾಂಬತ್ತೀನಿ ಹೇಳ್ಬಿಡು. ತಿಂದಿಲ್ವೇನೋ 4 ಇಡ್ಲಿ ತಾಂಬ. ತಲಕ್ಕೆ 2 ತಿಂತೀವಿ ಸಾಕು. ಸರಿ ಆಯ್ತು ಬಿಡು, ತಾಂಬತ್ತೀನಿ ಬಿಡತ್ತ. ಅವಳು ಬಂದಾಗ ಅವಳಿಗೆಲ್ಲ ಹೇಳ್ತೀನಿ. ಹಿಂಗೆ ಮಾಡಿರಂಗೆ ಅವಳು ಮನೆಯಾಗಿದ್ಮೇಲೆ ವಾಂಗಿ ಬಾತ ಮಾಡ್ತಾ ಬಿಟ್ಟು ಎಲ್ಲ ಬಾಕ್ಸಿಗೆ ಹಾಕೊಂಡು ಅದೇ ಹೋಗವಳು. ನೋಡಿ ಎಷ್ಟು ಇರಬೇಡ. ನಾನು ಬಿಡತ್ತ ಅಂತ ಅನ್ಸರಿಸ್ದಂಗೆಲ್ಲ ಇವಳಿಗೆ ಯಾಕೆ ಜಾಸ್ತಿ ಆಗ್ತೈತಿ ರಾಣಿದು. ಹೋಗಿದ್ದಮ್ಮ ಇವತ್ತು ಇಡ್ಲಿ ತಾಂಬತ್ನಿ ಅಂತ ಹೋಯ್ತು ಹೋಟ್ಲಾಗೆ. ಅಲ್ಲ ಅವಳು ನೋಡು, ವಾಂಗಿ ಬಾತ್ ಮಾಡ್ಕೊಂಡು ಎಲ್ಲ ಬಾಕ್ಸಿಗೆ ಹಾಕೊಂಡು ಅದೇ ಹೋಗ್ಬಿಟ್ಟವಳೆ. ಎಷ್ಟು ಮಟ್ಟಿಗಿರ್ಬೇಡ. ಭಾರಿ ಇದ್ದಾಳಪ್ಪ ಅವಳು. ಮತ್ತೆ ಭಾರಿ ಐತೆ ನೋಡೋಕ್ಕೆ. ನೀನು ಬಾಯ್ ಮಾಡ್ತೀಯ ಅಷ್ಟೇ. ಅದು ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂಥದ್ದು ಮನಸ್ಸಿನಾಗ ಏಕೆಂಡಿರುತ್ತೆ ಎಲ್ಲ ಮಳ್ಳಿ ನೋಡೋಕ್ಕೆ ಮಳ್ಳಿ. ಮಳ್ಳಿ ಥರ ಆಡ್ತಾ ಇದ್ದಾಳೆ. ನನಗೆ ಗೊತ್ತು ಅವಳ ಬಂಡವಾಳ ಎಲ್ಲನ ಗೊತ್ತು ನನಗೆ. ಮಳ್ಳಿ ಥರ ಆಡ್ತಾ ಇದ್ದಾಳೆ. ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು ಅಂತಾಳ ಅವಳು. ನಾನು ಅದಕ್ಕೆ ಮತ್ತೆ ಇಡ್ಲಿಕ್ಕೆ ತರಕ್ಕೆ ಕಳಿಸಿದ್ನಿ. ಬಂದ ಸರಿಯ ಬೈಯುತ್ತಾಡಿ. ವಾಂಗಿ ಬಾತ್ ಮಾಡಿವಳೆ. ಎಲ್ಲ ಬ್ಯಾಂಡಿಗೆ ಎಲ್ಲ ಖಾಲಿ ಆಗ್ಬಿಟ್ಟೈತಿ. ಎಂಥದ್ದು ಇಲ್ಲ. ಪಾತ್ರೆ ಹೋಗಿ ನೋಡ್ತೀನಿ, ಎಲ್ಲ ಬರೆಯೋದು ಯಾತ್ರದ್ದು ಇಲ್ಲ. ನೋಡಿ ನಂಗೆ ಉಳ್ಕೊಂಬಲ್ಲ ಅಮ್ಮಯ್ಯ ಇಡ್ಲಿ ತಂದು ತಿನ್ಬೇಕಾಗುತ್ತೆ. ನೋಡು, ನಾವು ಏನು ಬಿಡತ್ತ ಅಂತ ಅನ್ಸರಿಸ್ದಂಗೆಲ್ಲ ನಾವು ದೊಡ್ಡವರು, ನಾವು ಹೇಳ್ದಂಗೆ ಕೇಳ್ಬೇಕಪ್ಪ ಅವಳ ರಾಣಿ. ಅಲ್ಲ ಅವಳಿಗೆ ಎಷ್ಟಿರ್ಬೇಡ. ವಾಂಗಿ ಬಾತೆಲ್ಲ ಖಾಲಿ ಮಾಡ್ಕೊಂಡು ಹೋಗೋಳಲ್ಲ. ಮತ್ತೆ ಯಾಕೆ ಏನು ಮಾಡ್ತಾಳೆ? ಅಡುಗೆ ತಿಂಡಿ ಎಲ್ಲ ಇಂಥದ್ದೇ ಮಾಡೋದು ಕಲ್ತಿರೋದವಳು. ಮಾಡ್ಬೇಕು. ಮತ್ತೆ ಮನೆಯಾಗ ಎಲ್ಲರಿಗೂ ಮಾಡಬೇಕು. ಮಾಡ್ತಾಳೆ ಅಂದಮೇಲೆ ಎಲ್ಲರಿಗೂ ಮಾಡ್ಬೇಕಪ್ಪ. ಮಾಡಲಿಲ್ಲ ಅಂದರೆ ಸುಮ್ಮನೆ ಇರಬೇಕು. ನಾನೇನೋ ಅನ್ಕೊಂಡಿದ್ದಪ್ಪ ಒಳ್ಳೆ ಹುಡುಗಿ, ಇಂಥದ್ದೆಲ್ಲ ಬುದ್ಧಿ ಇಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಅದ್ರ ಬರೀ ಕೆಟ್ಟ ಬುದ್ಧಿಯಾ ಇರೋದು? ಬುದ್ಧಿ ಇರತ್ತೆ ಮತ್ತೆ. ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ಅದೇ ಹೋಗಿರೋದು. ನೋಡಿ ಎಷ್ಟಿರ್ಬೇಡ ಅವಳಿಗೆ. ನಡಿ, ನೇ ಮಾಡೋಕ್ಕಾಗುತ್ತೆ. ಆಮೇಲೆ ಸಾಯಂಕಾಲ ಬಂದಾಗ ಕೇಳೋಣ ನಡಿ. ಕಳ್ಳ ಬೋಡ ನೀನು ಬೋಡ. ನೋಡೋದು ನೋಡು ಬೋಡ. ಅಲೆ ಹಿಂಗೆ ಇನ್ನ 1 ವಾರಕ್ಕೇನೆ ಅಲೆ ಹೆಂಗ್ ನೋಡ್ತಾ ಇದೀಯಾ? ಮಣ ಕಣ್ಬಿಡ್ಕೊಂಡು ಅಲ್ಲ ಗೊತ್ತಾಗುತ್ತೆ ನಿನ್ಗೆ. ಕಳ್ಳ ನನ್ನ ಮಗನೇ. ಕಳ್ಳ ಕೂದಲಿಲ್ಲ ಬೋಡ ಆಗವನಿ. ಬೋಡ್ಗೊಂಡ. ಬೋಡ ಯಜ್ಞ ಅದೃಷ್ಟ ಪಾಪ. ನೋಡಪ್ಪ ಎದ್ದವನೆ. ರಾತ್ರಿ ಎಲ್ಲನ ಜಾಗರಣೆ ಮಾಡಿಸ್ತಾನೆ. ಇವಾಗ ನೋಡು ಈಗ್ಲೂ ಮನಿಕೆ ಮಕ್ಕೆ ಅಲ್ಲೇನೆ ತಾರಾಡ್ತಾನೆ. ಅದಕ್ಕೆ ನಾನು ಮನಗ್ಸೋದು ಬೇಡ, ಈಗ ಸ್ವಲ್ಪ ತಾಡಿಸಿ ಆಮೇಲೆ ಮನಗ್ಸೋಣ ಅಂದರೆ ಆಳೆ ತೂಗುಡಿಸ್ತಾನೆ. ಅಲ್ಲ ನೋಡು ಹೆಂಗೆ ನೋಡ್ತಾನೆ ನೋಡಪ್ಪ. ಎಷ್ಟು ಚುರುಕ ಇದ್ದಾನೆ ಅಂತೀಯ. ಹೆಂಗೆ ನೋಡ್ತಾನೆ. ಕೂದಲೇ ಇಲ್ಲ ಕಣಪ್ಪ, ಕೂದಲು ಕಡಿಮೆ. ಬೋರ್ಡ್ ಆಗೈತೆ ತಲೆ ಎಲ್ಲನ. ಹಂಗೇನೆ ಬತ್ತಾವೇಳು. ಇದಾವಲ್ಲ ಹಿಂದೆಲ್ಲ ಇದಾವೆ, ಮುಂದೆ ಮಾತ್ರ ಸ್ವಲ್ಪ ಬೋಡ ಬತ್ತಾವೇಳು. ಹುಡುಗರಿಗೆ ಹುಟ್ಟಿದ್ಮೇಲೆ ಬತ್ತಾವ ಒಬ್ಬೊಬ್ರಿಗೆ ಕೂದಲು. ಹಂಗೆ ಒಬ್ಬೊಬ್ರಿಗೆ ಹುಟ್ಟಿದಾಗ ಕೂದಲು ಇರಲ್ಲ, ತಲೆ ಎಲ್ಲನ ಹಂಗೆ ಕಾಣಿಸೋದು. ಏನು ಮಾಡೋಕ್ಕಾಗಲ್ಲ. ಆರೋಗ್ಯವಾಗಿ ಚೆನ್ನಾಗಿದ್ದಾನಲ್ಲ,
ಸಾಕು. ನೋಡಂಗೆ ಬಟ್ಟೆ ಇಕ್ಕೋಣ ಹೆಂಗೆ ಇದ್ದಾನೆ, ಹೊಸ ಬಟ್ಟೆನ ಯಾಕೆ ತಂದಿದ್ದ ಗುಂಡಾಣಿಗೆ ಹೊಸ ಬಟ್ಟೆನಾ? ನಮ್ಮಪ್ಪ ಇಂತಾಗೆ ಕೆಲಸ ಮಾಡೋರೆಲ್ಲ ಎಲ್ಲ ಬಟ್ಟೆ ತಗೊಂಬಂದು ನೋಡ್ಕೊಂಡು ಹೋದ್ರು. ಅಯ್ಯಪ್ಪ ಎಷ್ಟೊಂದು ಜನ ಎಲ್ಲ ಸಕ್ಕತ್ ಜನ ನೋಡಕ್ ಬಂದ್ರು ಬಿಡು. ಏನದೃಷ್ಟ ಚೆನ್ನಾಗಿದೆಯಾ? ಓ ಸಂಗೀತ ಅತ್ತೆ ಬರ್ರಿ, ಯಾವಾಗ ಬಂದ್ರಿ? ಕೂತ್ಕೊಳ್ರಿ ಅಕ್ಕ, ಕೂತ್ಕೊಳಕ್ಕ ರತ್ನಕಯ್ಯ. ಗಣಪ ಇವಾಗಿನ ಬಂದೆ, ನಾನು ನೆನೆಸ್ ಬರೋಣ ಅಂದ್ಕೊಂಡೆ, ಟೈಮ್ ಆಗಲಿಲ್ಲ ಬರೋಕ್ಕೆ. ಅದಕ್ಕೆ ಆಸ್ಪತ್ರೆಗೂ ಬರೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸದಾಗ ಬಿಜಿ ಇದ್ದೆ. ಅದಕ್ಕೆ ಮನೆ ತಕ್ಕ ಬಂದ್ಮೇಲೆ ನೋಡೋಣ ಅಂತ ಸುಮ್ಮನಾದೆ. ಚೆನ್ನಾಗಿದೆಯಾ ಅದೃಷ್ಟ? ಹ್ಞೂ ಚೆನ್ನಾಗಿದ್ದೀನಕ್ಕ, ಚೆನ್ನಾಗಿದ್ದೀನಿ. ಹೆಂಗೋ ಅತ್ತ ಸುಖವಾಗಿ ಆಯಿತು. ನನ್ನ ಮಗನೂ ಚೆನ್ನಾಗಿದ್ದಾನೆ, ಎಲ್ಲರೂ ಚೆನ್ನಾಗಿದ್ದೀವಿ ಹೆಂಗೋ ಆರೋಗ್ಯವಾಗಿ. ಎಲ್ಗೋತ್ ನಿಮ್ಮ ಅಮ್ಮ ಕಾಮಲ್ಲ? ಅಮ್ಮಯ್ಯ ಈಗ ಮನೆ ಕಂಡಿರ್ಬೇಕು. ಅಮ್ಮಯ್ಯ ರಾತ್ರಿ ಎಲ್ಲ ಮನೆ ಕಮ್ಮಲ್ಲ. ಇವನು ರಾತ್ರಿ ಎಲ್ಲ ಎದ್ದಾಡ್ತಾನೆ, ಕುಸು 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 ಅಂತಿರ್ತಾನೆ. ಎದ್ದಾಗಲ್ಲ ಎದ್ದಾಡ್ತಾನೆ, ಕುಸು ಗುಡ್ತಿರ್ತಾನೆ. ಅದಕ್ಕೆ ರಾತ್ರಿ ನಿದ್ದೆ ಇರಲಿಲ್ಲ. ಅದಕ್ಕೆ ಈಗ ನಾನು ಆಟ ಆಡಿಸ್ತೀನಿ, ಹೋಗಮ್ಮ ಸ್ವಲ್ಪ ಹೊತ್ತು ಮನೆ ಕಮ್ತ. ಅಮ್ಮ ಹಿಂಗೆ ಕಳಿಸ್ತೆ ಮನೆ ಕಣಿತ ಆ ಕಡೆ ರೂಮ್ನಾಗೆ. ಪಾಪ ಅಮ್ಮಗೆ ಸಾಕಾಗ್ಬಿಟ್ಟೈತೆ. ಹಿಂಗೆ ಸ್ವಲ್ಪ ದಿನ ದಡ್ಡನಾಗವರ್ಗು. ಚೆನ್ನಾಗಿದ್ದಾನೆ ಕಣಮ್ಮ, ಚೆನ್ನಾಗಿದ್ದಾನೆ. ಕೂದ್ಲಿಲ್ಲ ಒಂದು ಈಟಲ್ಲೇ ಗೊತ್ತಾಗಿಂದಲ್ಲ ಹಂಗೆ ಇಲ್ಲ, ಇಲ್ಲೆಲ್ಲ ಬರ್ತಾ ಇದ್ದಾವೆ ಅಲ್ಲೇನೆ. ಇಂತ ಇದೆ ಕೂದಲು, ಆದ್ರೆ ಇಲ್ಲಿ ಮುಂದೆ ಇಲ್ಲ. ಬೋರ್ಡ್ ಆಗಿದ್ದಾನೆ. ಅವ್ರ ಅಪ್ಪಗೂ ಹಿಂಗೆ ಅಂತಿದ್ದಿದ್ದು, ನಮ್ಮ ಮ್ಯಾಮ್ ಹೇಳೋದಲ್ಲ, ಅವ್ರ ಅಪ್ಪಗೂ ಹಿಂಗೆ ಇದ್ದಿದ್ದು ಅಂತ. ನಮ್ಮ ಗಗನಂತೂ ನನ್ನ ಅಳಿ ಎಂತ ಚೆನ್ನಾಗಿದ್ದಾನೆ ಬಿಡತ್ತೆ. ಅವತ್ತು ನೋಡ್ಕೊಂಬಂದಾಗ ಚೆನ್ನಾಗಿದ್ದಾನೆ ನಮ್ಮ ಗಗನ ಮಂದೆ. ನನ್ನ ಅಳಿಯ ಭಾಳ ಚೆನ್ನಾಗಿದ್ದಾನೆ ಕಣತ್ತೆ. ನನಗಂತೂ ನನ್ನ ಅಳಿ ನೋಡ್ಬಿಟ್ರೆ ಭಾಳ ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿದ್ದಾನಂತೆ ನನ್ನ ಅಳಿಯ, ಎಷ್ಟು ಚೆನ್ನಾಗಿದ್ದಾನೆ ಅಂತೆ. ಅಯ್ಯೋ ಅತ್ತೆದೇ ಅರ್ಧ ಕಣ್ಣಸ್ರ ಬಿಟ್ಟೈತೆ ಕಣಪ್ಪ ಅಳಿಗೆ. ಬೆಳಗ್ಗೆ ಹೋಗಿದ್ದೆ ಹಂಗಂತ ಹೇಳ್ತಿತ್ತು ನಮ್ಮ ಗಗನಮ್ಮ. ಅಯ್ಯೋ ನಂದೇ ಅರ್ಧ ಕಣ್ಣಸ್ರಾಗೈತೆ ಕಣೋ ಅಂತೇಳಿ ನಮ್ಮ ಗಗನಕ್ಕೆ ಅದನ್ನೇ ಹೇಳ್ತಾ ಇತ್ತು. ಗುಣ ನಂದೇ ಅರ್ಧ ಕಣ್ಣಸ್ರಾಗೈತೆ ಕಣೋ ಅಂತ ಎಷ್ಟು ಸತಿ ಹೇಳ್ತಾ. ಇಲ್ಲ ಇದೆಯಲ್ಲ ಹೋಗಿಲ್ಲ ಡೆಲಿವರಿ ಆದ ಕರ್ಕೊಂಬಂದಾಗಿಂದ. ನಾನು ಒಂದೆರಡು ದಿವಸ ಇರಪ್ಪ ಅಂದೆ, ನನಗೆ ಅಯ್ಯಪ್ಪನ ಬಿಟ್ಟು ಇರೋಕ್ಕೆ ಆಗಲ್ಲ. ಅದಕ್ಕೆ ಒಂದೆರಡು ದಿವಸ ಇದ್ದೋಗಪ್ಪ ಅಂದೆ. ಇವತ್ತು ಹೋಗ್ನಿ ಅಂತೈತೆ, ಅದಕ್ಕೆ ನಾಳೆಗೆ ಹೋಗ್ಬಂತ ಕಣಪ್ಪ ಅಂತ ನಾನು. ನಾಳೆಗೆ ಹೋಗ್ಬಂತೆ ಅಂತ ಹೇಳ್ತಾಳೆ. ನೆನ್ನೆ ಹೋಗ್ತೀನಿ ಅಂದರೆ ಶುಕ್ರವಾರ ಬೇಡ. ನಾನೇನು ಹೆಣ್ಮಕ್ಳು ಏನಕ್ಕ? ಏನು ಅಲ್ಲ ಕಣತ್ತೆ, ನಾನು ನೆನ್ನೆ ಹೋಗ್ತೀನಿ ಅಂತಂದರೆ ಶುಕ್ರವಾರ ಏನು ಬೇಡ ಅಂತ. ಹೋಗು. ನಾನು ಬಿಟ್ಟಿರೋದೇ ಇಲ್ಲ ನಮ್ಮ ಅದೃಷ್ಟ. ಯಾಕಂದರೆ ಯಾವಾಗಿಂದ ಇದ್ದು ರೂಢಿ ಆಗೈತೆ. ನಾನು ನಾಳೆ ಹೊರಟ್ಬಿಡ್ತೀನಿ ಅಲ್ಲಿ. ಯಾಕಂದರೆ ಮನೆ ಹತ್ರ ಕೆಲಸಗಳು, ಪಾಪ ಚಿಕ್ಕಮ್ಮನು ಅಪ್ಪ ಇಬ್ಬರೇನೆ. ಮನೆಯ ಕೆಲಸಗಳೆಲ್ಲ ಜಾಸ್ತಿ ಇರ್ತವೆ, ಹೊಲ್ದಾಗು ಎಲ್ಲ ಕೆಲಸದವ್ರು ಬರ್ತಿರ್ತಾರೆ. ತುಂಬ ರಿಸ್ಕ್ ಆಗುತ್ತೆ, ನೀರು ಪಾರು ಎಲ್ಲ ತೋರ್ಬೇಕು. ಅದಕ್ಕೆ ಆಗಲ್ಲ. ನಾಳೆಗೆ ಹೋಗ್ತೀನಿ ಅದೃಷ್ಟ. ನನಗೆ ಒಂದು 3 ತಿಂಗಳಾಗ್ಲೇಳಿ ಇದ್ದು ಬಾ. ನಾನು ಇಲ್ಲಿ ಇರೋಕ್ಕಾಗಲ್ಲ. ಏನು ತವ್ರ ಮನೆಯೇ ಬೇಡ ಅಂತೇಳೆ ಸಂಗೀತ ಅತ್ತೆಗಳು. ಹಂಗೆ ಚೆನ್ನಾಗಿ ನೋಡ್ಕೊಂಡ್ರೆ ಯಾವ ತವ್ರ ಮನೇನು ಬಯಸಲ್ಲಪ್ಪ, ಯಾವ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಂತೆಲ್ಲ ಅದೃಷ್ಟಂಗೆ. ಅದಕ್ಕೆ ಇಲ್ಲಿರಕ್ಕೆ ಮನಸ್ಸೇ ಇಲ್ಲ. ನೀವೊಂಥರ ಆ ಕಡೆಗೆ ಮನಸ್ಸು. ಏನು ಮಾಡ್ಕೊಂಡ್ರೋ ಏನೋ, ಏನು ಮಾಡಿರೋ ಏನೋ ಹೊಲ್ದಾಗೆ ಅಂತ ನನಗೆ ಕೂತ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಹೆಂಗೆ ಓಡಾಡ್ತೀಯಮ್ಮ ನೀನು? ನಾನು ತಲೆ ಬಾಣ್ತಿಯಮ್ಮಂಗಿಲ್ಲ. ಎದ್ದಾಗ ಅಲ್ಲೇನೆ ಓಡಾಡ್ತಿದ್ದೀನಿ ಅಂತ ಟೈಮ್ನಾಗೆ ಮನೆ ಸುಮ್ಮನೆ ಇರಬೇಕು. ಯಪ್ಪ ನಮ್ಮಂಥ ಬಾಣಂತನ ಆದರೆ ಏನಿಲ್ಲ. ನಮ್ಮ ಹಂಗೆ ಇಳಿತಿರ್ಲಿಲ್ಲ, ಏನೇನು ಬದುಕು ಮಾಡ್ತಿರ್ಲಿಲ್ಲ. ಇವಾಗ ಏನಿಲ್ಲ, ಅಲ್ಲೇ ಮಂಚ ಬಿಟ್ಟು ಇಳಿಯೋದು, ಸುಮ್ಮನೆ ಓದ್ಕೊಂಡು ಸುಮ್ಮನೆ ಮನೆಗೆ ಬೇಕು. ಇವಾಗ ಸುಖವಾಗಿರ್ಬೇಕು. ಈಗ ಸುಖವಾಗಿರ್ಬೇಕು, ಮುಂದೇನು ಮಾಡೋದಿದ್ದೇ ಇರುತ್ತೆ. ಈಗ ಒಂದೆರಡು ದಿನ ಜನಕ್ಕೆ ರೆಸ್ಟ್ ತಗೋಬೇಕು. ರೆಸ್ಟ್ ತಗೊಂಡ್ರೆ ಒಳ್ಳೇದು. ಅದೃಷ್ಟ ರೆಸ್ಟ್ ತಗೋಬೇಕು. ಇಂಥ ಟೈಮ್ನ ರೆಸ್ಟ್ ತಗೊಂಡ್ರೆ ಭಾಳ ಒಳ್ಳೇದು. ರೆಸ್ಟ್ ತಗೋಬೇಕು. 3 ತಿಂಗಳವರೆಗೂ ಆದರೂ ರೆಸ್ಟ್ ತಗೋಬೇಕು. ಕೆಲಸ ಏನು ಮಾಡೋಕೆ ಹೋಗಬೇಡ. ಸುಮ್ಮನೆ ಅನೇಕ ಜಾಸ್ತಿ ಹೊತ್ತು ಕುಕ್ಕಂಬ್ಲು ಬೇಡ, ಬೆನ್ನು ನೋತೈತೆ. ಸುಮ್ಮನೆ ಆರಾಮಾಗಿರೋದು ನೋಡಿ ಇಂಥ ಸಮಯದಾಗೆ. ಸರಿ ಆಯಿತು ಅಕ್ಕ, ಬರೀ ಕುತ್ಕೊ ಬನ್ನಿ. ರೀ ನಾನು ಟೀ ಮಾಡ್ತೀನಿ, ಬರೀ ರೆಸ್ಟ್ ಮಾಡ್ತೀನಿ ಅಂದ್ರೆ ಟೀ ಮಾಡ್ತೀನಿ ಅಂತೆ. ಏನು ಬೇಡ ಬಿಡು. ಟೀ ಏನು ಬೇಡ, ನಾನೇ ಮಾಡ್ತೀನಿ. ಕೂತ್ಕೊಳ್ರತ್ತೆ, ನಾನೇ ಟೀ ತಾನೇ ನಾನೇ ಮಾಡ್ತೀನಿ. ಕೂತ್ಕೊಳ್ರಿ, ಕಾಫಿನೇ ಮಾಡ್ತೀನಿ. ಹಾಲು ಕಾಯಿಸ್ಬಿಟ್ಟು ಕಾಫಿ ಪೌಡ್ರ್ ಹಾಕ್ತೀನಿ. ಸರಿ ಆಯ್ತಪ್ಪ, ಕೂತ್ಕೊಂತೀವಿ ಹೇಳು. ನನ್ನ ಮಗ ಹುಟ್ಟಿರೋದಕ್ಕೆ ನನಗೆ ತುಂಬ ಖುಷಿಯಾಗೈತೆ. ಇಲ್ಲೇ ಇದ್ದೀನಿ ನಾನು. ಇನ್ನೂ ನನ್ನ ಮಗ ಹುಟ್ಟಿದಾಗಿಂದ ಹಾಸ್ಪಿಟ್ಲಿಂದ ಅದೃಷ್ಟ ಅವ್ರ ಮನೆಗೆ ಕರ್ಕೊಂಬಂದೆ. ಅವಳು ನಾಳೆ ಹೋಗ್ಬಂತೆ ಅಂತ ಹಿಂಗೆ ಬರೀ ನಾನು ಹಿಂಗೆ ಇಟ್ಕೊಂಡಿದ್ದಾಳೆ ಇಲ್ಲೇನೆ. ಯಾಕಂದರೆ ಅದೃಷ್ಟ ನಾನು ಬಿಟ್ಟಿರೋದಿಲ್ಲ. ಮದುವೆ ಆದಾಗಿಂದಳು ಅವಳು ತವ್ರ ಮನೆ ಬಯಸೋದಿಲ್ಲ. ಮದುವೆ ಆಗಿ ಅವಳು ಭಾಳ ದಿನ ಮದುವೆ ಆದಮೇಲೆ ತವ್ರ ಮನೆಗೆ ಬಂದು 1 ವಾರ ಇದ್ದಿರೋ ಮಾತೇ ಇಲ್ಲ. ಬರೀ ಯಾವಾಗಲೂ ನನ್ನ ಜೊತೆ ಇರೋದಕ್ಕೆ ಇಷ್ಟಪಡ್ತಾಳೆ. ಯಾರಿಗೇ ಆಗಲಿ ಗಂಡ ಚೆನ್ನಾಗಿ ನೋಡ್ಕೊಂಡ್ರೆ ತವ್ರ ಮನೇಲಿ ಇರೋದಕ್ಕೆ ಯಾವ ಹೆಣ್ಮಕ್ಳು ಇಷ್ಟಪಡೋದಿಲ್ಲ. ಅವಳಿಗೆ ಇವಾಗ ಇರಬೇಕಂತಂದರೆ ಒಂಥರ ಹಿಂಸೆ ಆಗ್ತಾಯಿತ್ತು ಅವಳಿಗೆ. ಒಂಥರ ಹೊಲದ ಕಡೆಗೇ ಮನಸ್ಸು. ಏನು ಮಾಡ್ಕೊಂಡ್ರು ಏನೋ, ಏನು ಮಾಡಿದ್ರು, ಏನು ಕೆಲಸ ಮಾಡಿದ್ರು ಏನು, ಬರೀ ಹೊಲದ ಕಡೆ ಆ ಥರ ಅವಳದು ಮೈಂಡು. ಅವಳಿಗೆ ಇವಾಗ ಮಗನ ನೋಡ್ಕೊಂಡು ಸಂತೋಷವಾಗಿರಬೇಕು, ರೆಸ್ಟ್ ತಗೋಬೇಕು, ಚೆನ್ನಾಗಿರಬೇಕು. ನನ್ನ ಮಗ ನನ್ನ ಹೆಂಡತಿ ಯಾವಾಗಲೂ ಚೆನ್ನಾಗಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ನಮ್ಮ ಪೇಜ್ ನಮ್ಮ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.